ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದೆಯಲ್ಲಿ ಸರ್ಕಾರ ಬಲವಂತವಾಗಿ ರೈತರ ಭೂಮಿ ಕಿತ್ಕೊಳ್ತಾ ಇದೆ ಅಂದಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಸ್ವಾಮಿ ಕುಮಾರಣ್ಣ, ಈ ಯೋಜನೆಯನ್ನ ಮೊದಲು ತಂದಿದ್ದೆ ನೀವು. ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರದಲ್ಲಿ ನೀವೇ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ಗೆ ಅಡಿಗಲ್ಲು ಹಾಕಿದ್ದನ್ನ ಮರೆತು ಬಿಟ್ರಾ ಅಂತ ಬಾಲಕೃಷ್ಣ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರ ರೈತರಿಗೆ ಮಾರುಕಟ್ಟೆ ಬೆಲೆಗಿಂತಲೂ ಅತಿ ಹೆಚ್ಚು ಪರಿಹಾರ ನೀಡ್ತಾ ಇದೆ. ಆದ್ರೆ ನೀವು ಮಾತ್ರ ರೈತರ ಹೆಸರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದೀರಿ ಅಂತ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ವರ್ಸಸ್ ಬಾಲಕೃಷ್ಣ ನಡುವಿನ ಈ ವಾಕ್ಸಮರಕ್ಕೆ ಈಗ ರಾಮನಗರ ರಾಜಕಾರಣ ರಂಗೇರಿದೆ. ಹಾಗಾದ್ರೆ ಎಚ್.ಡಿ.ಕೆ ಆರೋಪಗಳಿಗೆ ಮಾಗಡಿ ಶಾಸಕರು ಕೊಟ್ಟಿರುವ ಖಡಕ್ ಕೌಂಟರ್ಗಳು ಏನೇನು, ಬನ್ನಿ ನೋಡೋಣ. ಮಾಡಬೇಕು ಅನ್ನೋದು ಈಗ ಇವರೇನು ತರಾತುರಿಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. ಯಾವ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟ್ನಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನಿಗೆ. ಅವ್ರು ಅಫಿಡವಿಟ್ ಹಾಕಿದಾಗ ಚುನಾವಣೆಗೆ ನಿಂತಾಗ 1999. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನಿರೋರು 1400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ. ಪಾಪ ಜನಕ್ಕೂ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ರೈತರು 2 ಎಕರೆ 1 ಎಕರೆ ಇಟ್ಕೊಂಡಿರೋರು ಹೆಂಗೆ ಶ್ರೀಮಂತರಾಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ, ಈಗ ಅವ್ರ ಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ, ಜನಕ್ಕೆ ಪ್ರಿಲಿಮಿನರಿ ಇದನ್ನು ಇಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಮಾಡಿದ್ದೆ ಕುಮಾರಸ್ವಾಮಿ. ಈಗ ಕುಮಾರಸ್ವಾಮಿ ಅವರು ನಿಜವಾಗ್ಲೂ ಕೂಡ ರೈತರಿಗೆ ಕಾಳಜಿ ಇದ್ದಿದ್ರೆ ರೆಡ್ ಝೋನನ್ನು ರಿಮೂವ್ ಮಾಡಬೇಕಾಗಿತ್ತು. ಅವರು 2006ರಲ್ಲಿ ಇದನ್ನು ಪ್ರಿಲಿಮಿನರಿ ಹಂತವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನೋಟಿಫಿಕೇಶನ್ ಮಾಡಿದಾಗ ರೆಡ್ ಝೋನ್ ಮಾಡಿಬಿಟ್ರು. ರೆಡ್ ಝೋನ್ ಮಾಡಿದ್ರಿಂದ ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಸ್ಥಗಿತ ಆಯಿತು. ಇವರು 2018ಕ್ಕೆ ಮತ್ತೆ ಮುಖ್ಯಮಂತ್ರಿ ಆದರು. ನಿಜವಾಗ್ಲೂ ಕೂಡ ಅವರಿಗೆ ರೈತರ ಬಗ್ಗೆ ಅಭಿಮಾನ, ನಿಜವಾದಂಥ ಕಾಳಜಿ ಇದ್ದಿದ್ರೆ ಅವರು 2018ರಲ್ಲಿ ಇದೇ ರೈತರು, ಯಾರು ರೈತರು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಇದೇ ರೈತರು ಕುಮಾರಸ್ವಾಮಿನ ಎಲ್ಲಿ ಹೋರಾಟ ನಡೀತಾ ಇದೆ ಅದೇ ಜಾಗದಲ್ಲೇ ನಿಲ್ಲಿಸಿ, ಬೈರ್ಮಂಗ್ಲ ಸರ್ಕಲ್ ಅಲ್ಲೇ ನಿಲ್ಲಿಸಿ ಇದನ್ನ ನೀವು ದಯಮಾಡಿ ಡ್ರಾಪ್ ಮಾಡಬೇಕು ಅಂದಾಗ ಅವಾಗ ಕುಮಾರಸ್ವಾಮಿ ಅವರು ಇಲ್ಲ, ಇದು ನನ್ನ ಕನಸಿನ ಕೂಸು, ಇದನ್ನ ಡ್ರಾಪ್ ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ, ಆಯ್ತು ನೀವು ಕಾನೂನುಬದ್ಧವಾಗಿ ಏನು ನಿಮಗೆ ಪರಿಹಾರ ಕೊಡ್ಬೇಕು ಅದನ್ನು ಕೊಡ್ತೀನಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತನ್ನ ನೀವು ಅವ್ರನ್ನೇ ಕೇಳಿ, ಕುಮಾರಸ್ವಾಮಿ ಅವರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋದನ್ನ ಬಿಡಬೇಕು. ಅವರೊಬ್ರು ಲೀಡ್ರು, ಅವರು ಮಾಜಿ ಮುಖ್ಯಮಂತ್ರಿಗಳು. ಈಗ ಅವರು ಪಾದಯಾತ್ರೆ ಮಾಡೋದ್ರಲ್ಲಿ, ಅವರು ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದು ಮೊದಲಿಂದನೂ ಕೂಡ ಅದು ಆಜನ್ಮಸಿದ್ದ ಹಕ್ಕು ಹೋರಾಟಗಾರರಿಗೆ ನಮ್ಮ ದೇಶದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು. ಆದರೆ ಯಾರು ಇದಕ್ಕೆ ಕಾರಣಕರ್ತರು, ಅವರು ಹೋರಾಟ ಮಾಡಿದ್ದು ಇದೊಂಥರ ಹಾಸ್ಯಾಸ್ಪದ. ಇದು ಯಾರು ಇದನ್ನ ಮಾಡಬೇಕು ಇಲ್ಲಿ ಟೌನ್ಶಿಪ್ ಅಂತೇಳಿ ಮಾಡದಂತ DLF ಇಂದ ಹಣ ಕಟ್ಸ್ಕೊಂಡವ್ರು ಯಾರು? DLF ಅವರು ಎಷ್ಟು ಹಣ ಕಟ್ಟಿದ್ರು? ಕುಮಾರಸ್ವಾಮಿ ಅವ್ರನ್ನ ಕೇಳಿ, ಎಷ್ಟು ಹಣ ಕಟ್ಟಿದ್ರು DLF ಅವರು? ಸುಮಾರು 400ರಿಂದ 500 ಕೋಟಿ ಅವತ್ತಿನ ಕಾಲದಲ್ಲಿ ದುಡ್ಡು ಕಟ್ಸ್ಕೊಂಡಿದ್ದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. DLF ಪಾಪರಾಗೋಯ್ತು, ಇದನ್ನ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಫರ್ದರ್ ಎಕ್ಸ್ಟೆನ್ಷನ್ ದುಡ್ಡಿಲ್ಲ ಅಂತೇಳಿ ಅದನ್ನ ದುಡ್ಡು ವಾಪಸ್ ಕೊಡಿ ಅಂತೇಳಿ ಪರಿಪರಿಯಾಗಿ ಬೇಡ್ಕೊಂಡು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗ ವಾಪಸ್ ತಗೊಂಡೋದ್ರು. ಅವರು ನಮ್ಮ ಕೈಲಿ ಮಾಡಕ್ ಶಕ್ತಿ ಇಲ್ಲ, ಇದನ್ನ ಮಾಡಕ್ಕೆ ನಾವು ರೈತರಿಗೆ ದುಡ್ಡು ಕೊಡಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ, ದುಡ್ಡು ವಾಪಸ್ ಕೊಡಿ ಅಂತ ತಗೊಂಡೋದ್ರು. ಯಡಿಯೂರಪ್ಪನವ್ರ ಕಾಲದಲ್ಲಿ ದುಡ್ಡು ವಾಪಸ್ ಕೊಟ್ಟಿದ್ದು.